ಸಕಲೇಶ್ಪುರದಲ್ಲಿ ಇವತ್ತು ನಮ್ಮ ವಿಸಿಟ್ ಸಕಲೇಶ್ಪುರದಲ್ಲಿ ಇದೆ. ತುಂಬ ಮಳೆ ಬರ್ತಾ ಇದೆ. ಬೆಳಿಗ್ಗೆ ಮಳೆ ಇರಲಿಲ್ಲ, ಸ್ವಲ್ಪ ಈಗ ಮಳೆ ಶುರುವಾಗಿದೆ. ಸಕಲೇಶ್ಪುರ ನಗರ ಏನದು ನಮ್ಮ TMC ಮೊದಲು 2011ರಲ್ಲಿ ಕೇವಲ 25,000 ಜನಸಂಖ್ಯೆ ಇತ್ತು. ಆದರೆ ಈಗ 35ರಿಂದ 40,000 ಜನಸಂಖ್ಯೆ ಇದೆ. ನಗರನೂ ಬೆಳೀತಾ ಇದೆ. ಜೊತೆಗೆ ಇದೊಂದು ಟೂರಿಸ್ಟ್ ಸ್ಪಾಟ್ ಬೇರೆ. ಯಾಕಂದರೆ ಒಂದು ಮಲೆನಾಡನ ಹೆಬ್ಬಾಗಿಲು ಅಂತಲೂ ಅನ್ಬಹುದು. ಸಕಲೇಶ್ಪುರ ನೋಡ್ಲಿಕ್ಕೇನೆ ಸಕಲೇಶ್ಪುರದ ಒಳಗಡೆ ಬರ್ತಾರೆ. ಹೇಗೆ ಊಟಿಯನ್ನ ನೋಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಎಷ್ಟೋ ಜನಕ್ಕೆ ಸಕಲೇಶ್ಪುರವನ್ನು ನೋಡಬೇಕು ಅಂತ ಹೇಳಿ ಬರ್ತಾರೆ. ಹಾಗಾಗಿ ವೆಹಿಕಲ್ ಮೂವ್ಮೆಂಟ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಬರ್ತಕ್ಕಂಥವರು, ಕಾಫಿ ಎಸ್ಟೇಟ್ಗಳಿಂದ ಮತ್ತೆ ದೂರ ದೂರ ಪ್ರದೇಶಗಳಿಂದ ಎಲ್ಲರೂ ಒಂದು ದೊಡ್ಡ ನಗರ ಅಂದ್ರೆ ಅವ್ರಿಗೆ ಇದು ಒಂದೇ ಸಕಲೇಶ್ಪುರ. ಹಾಗಾಗಿ ಇಲ್ಲಿ ತುಂಬಾ ವಾಹನಗಳ ದಟ್ಟಣೆನೂ ತುಂಬಾ ಇದೆ. ಇದೆಲ್ಲ ನೋಡಿದ್ರೆ ಅಲ್ಲಿನ ಅವಶ್ಯಕತೆಗಳು ಜಾಸ್ತಿ ಇದೆ. ಯಾಕಂದ್ರೆ ನಾವು ನೋಡಿದ ಹಾಗೆ ಮೇನ್ ರೋಡಲ್ಲಿ ಒಂದು ಫುಟ್ಪಾತ್ ವ್ಯವಸ್ಥೆ ಬೇಕು, ಡ್ರೈನೇಜಸ್ ಆಗಬೇಕು, ಪ್ರಾಪರ್ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕಾಗಿದೆ, ಜೊತೆಗೆ ಬಸ್ ಶೆಲ್ಟರ್ಸ್ ಆಗಬೇಕಾಗಿದೆ, ವೆಂಡರ್ಸ್ ಅವ್ರಿಗೆ ಆದ ಒಂದು ಜಾಗ ಬೇಕಾಗಿದೆ, ಪಾರ್ಕಿಂಗ್, ಇವೆಲ್ಲ ಒಂದು ಅರ್ಬನೈಸೇಷನ್ ನಮ್ಮ ನಗರೀಕರಣದ ಒಂದು ಸವಾಲುಗಳು ಇವು. ಸೊ ಇವುಗಳು ಸಹ ಇಲ್ಲಿ ನಮಗೆ ಕಂಡು ಬಂದಿದೆ. ಜೊತೆಗೆ ಸಕಲೇಶ್ಪುರದಲ್ಲಿ ನಾವು ಸ್ಟೇಡಿಯಂ ಸಹ ವಿಸಿಟ್ ಮಾಡಿದ್ವಿ. ಮತ್ತೆ ಲಿಗೆಸಿ ವೇಸ್ಟ್ ಅಂತೇಳಿ ನಮ್ಮ ಸುಭಾಷ್ ಸ್ಟೇಡಿಯಂ ಪಕ್ಕದಲ್ಲಿ ಏನಿದೆ, ಈಗ ನಾವು ಅವ್ರಿಗೆ ಸಮಯ ಕೊಟ್ಟಿದ್ದೇವೆ. ಇನ್ನು 2 ತಿಂಗಳಲ್ಲಿ ಅವರು ಮಳೆಗಾಲ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿಯೂ ಸಹ ಆ ಲಿಗಸಿ ವೇಸ್ಟ್ನು ಸಹ ಕ್ಲಿಯರ್ ಮಾಡಿ ನಮ್ಮ ನಗರ ಸ್ವಚ್ಛವಾಗಿ ಇಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಒಟ್ಟಾರೆ ಸಕಲೇಶ್ಪುರದ ಏನು ಈ ಎಲ್ಲ ಸಮಸ್ಯೆಗಳಿದೆ ನಮ್ಮ ಗಮನಕ್ಕೆ ಬಂದಿದೆ. ಮತ್ತೆ ನಾವೀಗ ಕನ್ಸರ್ನ್ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಮಾಡಿ ಒಂದು ನಿರ್ದಿಷ್ಟ ನಿಗದಿತ ಸಮಯವನ್ನ ಕೊಡಬೇಕು ಅಂತ ಇದ್ದೇವೆ. ಜೊತೆಗೆ ಒಂದು ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಮಾಡಬೇಕು ಅಂತಲೂ ಪ್ಲಾನ್ ಮಾಡ್ತಾ ಇದ್ದೇವೆ. ಈಗ ತೇಜಸ್ವಿ ಸರ್ಕಲ್ ಅಲ್ಲಿ ಒಂದು ಉತ್ಸವ ಮಾಡಬೇಕು ಅಂತ ವಿಸಿಟ್ ಮಾಡಿದ್ರೆ ಅದಕ್ಕೆ ಅಧಿಕಾರಿಗಳಿಗೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದೀರಾ? ಈಗ ನೀವು ನೋಡಿದ ಹಾಗೆ ತೇಜಸ್ವಿ ಸರ್ಕಲ್ ಅಲ್ಲಿ 3 ರಸ್ತೆಗಳು ಕೂಡ್ತದೆ. ಒಂದು ಹಾಸನಿಂದ ಬರುತ್ತೆ, ಬೇಲೂರಿಂದ, ಮತ್ತೆ ಈ ಕಡೆ ಮಂಗಳೂರು ರಸ್ತೆ. ಅದು ತುಂಬಾ ಹೆವಿ ಟ್ರಾಫಿಕ್ ಇರ್ತಕ್ಕಂಥ ಜಂಕ್ಷನ್. ಮತ್ತೆ ಅಲ್ಲಿ ಆಕ್ಸಿಡೆಂಟ್ಸ್ ಅನೇಕ ಬ್ಲಾಕ್ ಸ್ಪಾಟ್ ಆಗಿಬಿಟ್ಟಿದೆ. ಅದು ಅನೇಕ ಆಕ್ಸಿಡೆಂಟ್ಸ್ಗಳು ಅಲ್ಲಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಜೊತೆಯಲ್ಲಿ ಒಂದು ಪ್ರಾಪರ್ ಡೈರೆಕ್ಷನ್ ಆಗಿ ಒಂದು ಸರ್ಕಲ್ ವ್ಯವಸ್ಥೆಯನ್ನು ಸಹ ಅಲ್ಲಿ ಆಗಬೇಕಾಗುತ್ತೆ. ನಾ ಹೇಳಿದಾಗೆ ನಗರ ಬೆಳೆದ ಹಾಗೆ ಅನೇಕ ಸವಾಲುಗಳು. ಯಾಕಂದ್ರೆ ಟೂರಿಸ್ಟ್ಗಳು ಇಲ್ಲಿ ತುಂಬಾ ರೆಸಾರ್ಟ್ಗಳಿಗೆ ಮತ್ತೆ ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡ್ಲಿಕ್ಕೆ ಎಷ್ಟೋ ಜನ ಬಂದು ಇಲ್ಲಿ ಹಾಲ್ಟ್ ಮಾಡ್ತಾರೆ. ಬರುವಾಗ ಇವರು ನಗರದ ಒಳಗಿಂದ ಮೂವ್ ಆಗುವಾಗ ಈ ಅನೇಕ ಸಮಸ್ಯೆಗಳು ಅಲ್ಲಿ ಉಂಟಾಗ್ತದೆ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಅಂತ ನಮಗೆ ಕಂಡು ಬಂದಿದೆ. ಈಗ ಆಲ್ರೆಡಿ ನಾವೊಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾವೆ. ಅದನ್ನ ಒಂದು ಸುವ್ಯವಸ್ಥಿತ ಒಂದು ನಮ್ಮ ಟೌನ್ ಪ್ಲಾನಿಂಗ್ ಅವ್ರ ಜೊತೆಯಲ್ಲಿ ಸೇರಿ ಸರ್ಕಲ್ ಅನ್ನ ಒಂದು ನಿರ್ಮಿಸಿ ಪ್ರಾಪರ್ ಡೈರೆಕ್ಷನ್ಸ್ ಮತ್ತೆ ಸೈನೇಜಸ್, ನಮಗೆ ದರ್ಶಕ ಇರತಕ್ಕಂತಹ ಬೋರ್ಡ್ಗಳು, ಇನ್ಫಾರ್ಮೇಶನ್ ಇರ್ತಕ್ಕಂತಹ ಬೋರ್ಡ್ಗಳು ಮತ್ತೆ ಟ್ರಾಫಿಕ್ ಲೈಟ್ಸ್ ಇರ್ತಕ್ಕಂಥ ಸಿಗ್ನಲ್ಸ್ ಇರ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ಅಲ್ಲಿ ಹಾಕಬೇಕು. ಮತ್ತೆ ಪ್ರಾಪರ್ ಹಂಪಿಂಗ್, ರೋಡ್ ಸ್ಪೀಡ್ ಬ್ರೇಕರ್ಸ್ಗಳು ಸಹ ನಾವು ಒಂದು ಹಾಕಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತೆ. ಈಗ ಮರಳಿ ಬೈಪಾಸ್ ಇಂದ ತೇಜಸ್ವಿ ಸರ್ಕಲ್ಗೆ ಹೋಗ್ತಕ್ಕಂಥದ್ದು ಪರಿಶೀಲನೆ ಮಾಡಿದ್ದೀವಿ. ಒಂದು ಹಿಂದೆ ಲ್ಯಾಂಡ್ ಎಕ್ವಿಷನ್ ಆಗಿರೋದಾಗುತ್ತೆ, ಅದನ್ನು ಅದೇ ಅಧಿಕಾರಿಗಳಿಗೆ ಯಾವುದೇ ಅದು ಹೇಳ್ತಾರೆ 1988ರಲ್ಲಿ ಅದು ಅಕ್ವಿಸಿಷನ್ ಆಗಿದೆ ಅಂತ ಹೇಳಿ. NHA ಇಂದ ಆಗಿದೆ ಅಂತ ನನಗೆ ಕಂಡು ಬಂದಿದೆ. ಅವರನ್ನ ಕರೆಸ್ಬಿಟ್ಟು ಎಸ್ಪೆಷಲಿ ನಮ್ಮ ಮಳಲಿ ಸರ್ಕಲ್ ಇಂದ ನಮ್ಮ ತೇಜಸ್ವಿ ಸರ್ಕಲ್ಗೆ ಒಂದು ಲಿಂಕ್ ಕೊಡೋ ಹಾಗೆ. ಈಗ ಆಲ್ರೆಡಿ ಲ್ಯಾಂಡ್ ಎಕ್ವಿಷನ್ ಆಗೋಗಿದ್ರೆ ಆ ರಸ್ತೆ ತುಂಬಾ ಉಪಯೋಗಕ್ಕೆ ಬರ್ತದೆ. ಖಂಡಿತ ಅದರ ಬಗ್ಗೆ ನಾವೀಗ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೇವೆ. ಅದನ್ನ ಪರಿಶೀಲನೆ ಮಾಡಿ ಜಾಗ ಇದೆ, ಜಮೀನು ಇದೆ ಅಂದ್ರೆ ರಸ್ತೆ ವ್ಯವಸ್ಥೆಗೆ ನಾವು ಒಂದು ಮಾತಾಡಬೇಕು. ಈಗ ನೀವು ನಿನ್ನೆ ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ಪತ್ರ ಬರೆದಿದ್ದೀರಿ. ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣದಲ್ಲಿ ಏನು ಕುಂದಕೊಪ್ಪರಿಗಳಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಅಂತ ಈಗ ಆಲ್ರೆಡಿ ಅವರು ಕ್ರಮ ತಗೊಂಡಿದ್ದಾರೆ ಅಂತ. ಹೌದು, ಯಾಕಂದ್ರೆ ಇಲ್ಲಿನ SP ಅವರು ಇಲ್ಲಿನ DSP ಅವರಿಗೆ ಹೇಳಿದ್ದಾರೆ. ಜೊತೆಗೆ
ನಮ್ಮ ಎಲ್ಲ ಬಸ್ ಸ್ಟಾಪ್ಗಳಲ್ಲಿ ಇರಲಿ, ನಮ್ಮಲ್ಲಿ ಗೊತ್ತಿರೋ ಹಾಗೆ ನಮ್ಮ ಹೆಣ್ಮಕ್ಳು 112 ಸಂಖ್ಯೆಗೆ ಅವರು ಫೋನ್ ಮಾಡಬಹುದು. ಯಾವುದೇ ತೊಂದರೆ ಆದ್ರೂ ಈಗ ಒಂದು ಎಸ್ಪೆಷಲಿ ಮಕ್ಕಳ ರಕ್ಷಣೆ 1098 ಆ ನಂಬರ್ಗೆ ಕಾಲ್ ಮಾಡಬೇಕು. ಯಾಕಂದರೆ ಹೈಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು, ಪುಟ್ಟ ಹೆಣ್ಮಕ್ಳು, ಆಮೇಲೆ ಕಾಲೇಜ್ಗೆ ಹೋಗ್ತಕ್ಕಂತಹ ಮಹಿಳೆಯರು, ಹುಡುಗಿಯರು, ಇವರಿಗೆಲ್ಲ ಯಾವುದೇ ಒಂದು ಕೆಲವರಿಂದ ಏನಾದ್ರು ತೊಂದರೆ ಆದರೆ ರಕ್ಷಣೆಗೆ ನಾವು ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಇನ್ನು ಹೆಚ್ಚಿನ ಸುರಕ್ಷತೆಯನ್ನ ಮತ್ತೆ ಸುಭದ್ರತೆಯನ್ನು ನಾವು ಕೊಡಲಿಕ್ಕೆ ಒಂದು ಸಭೆಯನ್ನು ನಡೆಸಿ ನಿರ್ದೇಶನವನ್ನು ಸಹ ನೀಡ್ತೇವೆ. ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ಫುಡ್ ಕೋರ್ಟ್ ಬಗ್ಗೆ ಈಗ ನಾನು ವಿಸಿಟ್ ಮಾಡಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೇನೆ. ಅದು ಪರಿಶೀಲನೆ ಮಾಡಿದ ನಂತರ ನಮ್ಮ ಪುರಸಭೆ ಅಧಿಕಾರಿಗಳೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಖಂಡಿತ ಇದೆ, ಖಂಡಿತ ನಾನೀಗ ಸಂಬಂಧಿತ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಸಾರ್ವಜನಿಕರಿಗೆ ಯಾವುದು ಅನುಕೂಲ ಆಗುತ್ತೋ ಅದೇ ನಿರ್ದೇಶನವನ್ನು ನಾವು ಕೊಡ್ತೇವೆ. ಯಾವುದೇ ರೀತಿ ಅದಕ್ಕೆ ಯಾವುದು 3 ವರ್ಷ ಆಗಿದೆ. ಅದಕ್ಕೆ ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ನಾವು ಬರೆದಿದ್ದೇವೆ. ಅವ್ರದ್ದು ಎಸ್ಟಿಮೇಟು ಆಗಿದೆ, ಆ ಕಾರ್ಯನೂ ಪ್ರಾರಂಭ ಆಗಿದೆ ಅಂತ ನಮಗೆ ತಿಳಿಸಿದ್ರು. ಈಗ ಮಳೆಗಾಲ ಬಂದಿರೋದ್ರಿಂದ ಅದು ಸ್ವಲ್ಪ ಸ್ಲೋ ಆಗಿರಬಹುದು. ಆದರೆ ಪುರಾತತ್ವ ಇಲಾಖೆಯಿಂದ, ಕೇಂದ್ರ ಪುರಾತತ್ವ ಇಲಾಖೆಯಿಂದ ಕೆಲಸ ತಗೊಂಡಿದ್ದಾರೆ. ಅದು ಕೂಡ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಹೌದು. ನೋಡಿ, ನಮಗೆ ಟೂರಿಸ್ಟ್ ಪ್ರೇಕ್ಷಣೀಯ ಸ್ಥಳಗಳು ಇವೆ, ಅಲ್ಲಿ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಚಾಲೆಂಜಿಂಗ್ ಆಗ್ತದೆ. ಅದರಲ್ಲೂ ವೀಕೆಂಡ್ಸಲ್ಲಿ, ರಜಾ ದಿನಗಳಲ್ಲಿ, ಯಾಕಂದರೆ ನೂರಾರು ವೆಹಿಕಲ್ಸ್ ಬರ್ತದೆ. ನಾವು ನೋಡಿದ ಹಾಗೆ ಫೋರ್ಟ್ ಒಳಗಡೆಗೆ ಒಂದು ರಸ್ತೆ ಹೋಗುತ್ತೆ, ಅದು ಹೈವೇಗೆ ಕನೆಕ್ಟ್ ಆಗುತ್ತೆ. ಸೊ ಆ ರಸ್ತೆ ಒಂದು ಸರಿ ಹೋದರೆ ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆನೂ ಸಾಲ್ವ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದ್ರ ಬಗ್ಗೆನೂ PD NH ಅವ್ರ ಜೊತೆಲಿ ಮಾತಾಡಿದ್ದೇವೆ. ಅದು ಆದರೆ ನಿಜವಾಗ್ಲೂ ಒಂದು ಪರ್ಮನೆಂಟ್ ಸಮಸ್ಯೆನೇ ಸಾಲ್ವ್ ಆಗುತ್ತೆ. ಮೇಡಮ್, ಈಗ ಈ ಪ್ರವಾಸಿಗರು ಕೆಲವರು